ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ನವೆಂಬರ್ 30 ಸಂಜೆ 6ಕ್ಕೆ. ಸಲಿಂದ ಇಷ್ಟೆಲ್ಲ ರಗಳೆ ಆಗಿದೆ. ಅದಾದ್ಮೇಲೆ ಅತ್ತೆ ನನ್ನ ಮೇಲೆ ಇನ್ನೂ ಕೋಪ ಮಾಡ್ಕೊಂಡಿದ್ದಾರೆ. ಹೌದಲ್ಲ, ನಮ್ಮನ್ನ ಯಾರೋ ಹತ್ರದಿಂದ ವಾಚ್ ಮಾಡ್ತಾ ಇದ್ದಾರೆ ಮಂತ್ರ. ಇದನ್ನ ನಿಮ್ಮ ಅಣ್ಣನೋ ಅದಕ್ಕೇನೋ ಮಾಡ್ತಿದ್ದಾರೆ ಅಂತ ನನ್ಗೆ ಅನುಮಾನ. ಏನ್ ಹೇಳ್ತಿದ್ಯಾ ಮಂತ್ರ? ಅಣ್ಣ ಅದಕ್ಕೆ ಯಾಕೆ ಈ ಥರ ಮಾಡ್ತಾರೆ? ಅವ್ರು ಯಾಕೆ ನಿನ್ ಮೇಲೆ ದ್ವೇಷ ಸಾಧಿಸ್ತಾರೆ? ಯಾಕೆ ಅಂದ್ರೆ ಸುಶಾಂತ್ಗೆ ಹೆಂಡತಿಯಾಗಿ, ರಾಘವ್ಗೆ ತಾಯಿಯಾಗಿ ಅರ್ಚನಾ ಈ ಮನೇಲಿ ಇರ್ತಾಳೆ. ಆದ್ರೆ ಇಲ್ಲಿ ಸೇರ್ಕೊಂಡೊಳ್ಳ ಮೊದ್ಲು ಹೊರಗಡೆ ಒದ್ದು ಓಡಿಸ್ಬೇಕಲ್ಲ ಸಿದ್ದು. ಮಂತ್ರ ತನಗ್ ತಾನೇ ತಾಳಿ ಕಟ್ಕೊಂಡ್ಲ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕು. ಅದೇ ಸಮಯಕ್ಕೆ ಅರ್ಚನನ್ ಮನ್ಸನ್ನ ಪರಿವರ್ತನೆ ಮಾಡೋ ಪ್ರಯತ್ನನೂ ಮಾಡ್ತಾ ಇರ್ಬೇಕು. ಒಂದು ಸಲ ಅರ್ಚನಾ ರಾಘವ್ಗೆ ತಾಯಿಯಾಗಿ ಮನೆಗೆ ಬಂದ್ಬಿಟ್ರೆ ಮಂತ್ರ ತಾನಾಗಿ ಇಲ್ಲಿಂದ ಆಚೆ ಹೋಗ್ತಿರ್ತಾಳೆ. ಈ ವಿಷಯ ಯಾಕೆ ನನಗೆ ಮೊದಲೇ ಹೇಳಿಲ್ಲ? ಅಣ್ಣ ತಮ್ಮ ಚೆನ್ನಾಗಿದ್ರಲ್ಲ, ನಿಮ್ಗಳ ಮಧ್ಯೆ ನಾನು ಯಾಕೆ ಹುಳಿ ಹಿಂಡ್ಲಿ? ನಾನು ಶಾಂತಿ ನಿವಾಸ ಚೆನ್ನಾಗಿರ್ಬೇಕು ಅಂತ ಬಯಸೋಳು. ಆ ಥರ ಹೇಳಿದ್ರೆ ಇಲ್ಲಿರೋ ಎಲ್ರೂ ಮನ್ಸು ಓಡ್ತಾ ಹೋಗುತ್ತೆ. ಶಾಂತಿ ನಿವಾಸದವರು ಎಷ್ಟೇ ನೋವು ಕೊಟ್ರು ಪರವಾಗಿಲ್ಲ, ಆದ್ರೆ ನಾನೀ ಮನೆಯವರು ಚೆನ್ನಾಗಿರ್ಬೇಕು ಅಂತ ಬಯಸ್ತೀನಿ. ಇದೆಲ್ಲ ಏನೂ ಇಲ್ಲ ಮಂತ್ರ. ನಿನ್ ಮೇಲೆ ಬಂದಿರೋ ಆಪಾದನೆನ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ನಾನು ನೆನೆ ಅಲ್ಲಿಗೆ ಹೋಗಿದ್ದು. ಆದ್ರೆ ಮನೇಲಿ ಇಷ್ಟೆಲ್ಲ ನಡೆಯುತ್ತೆ ಅಂತ ನಾನು ಅನ್ಕೊಳ್ಳಿಲ್ಲ. ಅಪ್ಪಾದ ಸುಳ್ಳು ಅಂತ ಪ್ರೂವ್ ಮಾಡಕ್ ನೀವೆಲ್ಲ ಹೋಗಿದ್ರಿ? ನಾನು ಮಾತ್ರ ಅಲ್ಲ, ನನ್ನ ಜೊತೆ ಅರ್ಚನನು ಬಂದಿದ್ರು. ನೀನು ಹೇಳಿದ್ಯಲ್ಲ ಮೇಷ್ಟ್ರು, ಅವ್ರನ್ನ ಮೀಟ್ ಮಾಡಕ್ ಹೋಗಿದ್ವಿ. ಹಾಗೆ ಇಲ್ಲಿಂದ ಕಾಲೇಜ್ಗೆ ಹೋಗೋಣ ಅಂತಿದ್ವಿ. ಅಷ್ಟೊತ್ತಿಗೆ ಕಾರ್ ಕೆಟ್ಟೋಯ್ತು. ಇನ್ ಮುಂದೆ ನಾನು ಏನ್ ಮಾಡ್ಬೇಕು? ನೀನು ಯಾವ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಬೇಕು. ಯಾರೋ ಬೇಕು ಅಂತ ಮಂತ್ರಂಗ ಆಗದೆ ಇರೋರೇ ಈ ಕೆಲಸ ಮಾಡ್ತಿದ್ದಾರೆ ಅಂತ ಅರ್ಚನಾ ಅವ್ರು ಹೇಳಿದ್ರು. ಅದಕ್ಕೆ ನೀನು ಹೇಳಿದ ಮೇಷ್ಟ್ರನ್ನ ಹೋಗಿ ಮೀಟ್ ಮಾಡ್ಕೊಂಬಂದ್ವಿ. ವೀರಣ್ಣ, ಅರ್ಚನಾ ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂತ ಎಷ್ಟು ಬಯಸ್ತಾ ಇದ್ದಾರೆ ಗೊತ್ತಾ? ಅದರಲ್ಲೂ ನಿನ್ನ ವಿಚಾರವಾಗಿ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ ಅವರು. ಅವತ್ತು ಅರ್ಚನಾ ಬಂದು ಹೆಲ್ಪ್ ಮಾಡಿದ್ರು. ನಿನ್ನೆ ರಾತ್ರಿ ವೀರಣ್ಣ ಬಂದು ನನ್ನ ಪರವಾಗಿ ನಿಂತ್ರು. ನೀವು ಹೇಳ್ತಾ ಇರೋದು ನಿಜ. ನಾವೇನು ಒಟ್ಟಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿರ್ಲಿಲ್ಲ. ತಕ್ಷಣ ಅನಿಸ್ತು ಹೊರಟ್ವಿ. ವಾಪಸ್ ಬಂದ್ಮೇಲೆ ವಿಷಯ ಹೇಳೋಣ ಅಂತ ನಾನೇ ಸುಮ್ಮನಾದೆ ಮಂತ್ರ. ಮನೆಗೋದ್ಮೇಲೆ ನಾವಿಬ್ರು ಹೊರಗಡೆ ಹೋಗಿದ್ವಿ. ಅದನ್ನ ಮಂತ್ರಗೆ ಹೇಳಿ ಅಂತ ಅರ್ಚನಾ ಹೇಳಿದ್ರು. ನಾನು ಯಾವತ್ತೂ ಯಾವುದೇ ಪರಿಸ್ಥಿತಿಲೂ ನಿಮ್ಮ ಮೇಲೆ ಅನುಮಾನ ಪಡಲ್ಲ. ನೀವೇನು, ನಿಮ್ ಗುಣ ಎಂಥದ್ದು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಯಾವತ್ತೂ ನೀವು ನನ್ನ ಬಿಟ್ಕೊಡಲ್ಲ ಅನ್ನೋ 100% ನಂಬಿಕೆಯಿಂದ ಹೇಳ್ತಿದ್ದೀನಿ. ಮಂತ್ರ, ಅಷ್ಟೇ ನಂಬಿಕೆ ನನಗೂ ಇದೆ. ನೋಡು, ಇದೆಲ್ಲ ಬಿಟ್ಟಾಕು. ಏನೇ ಆದ್ರೂ ಅದನ್ನ ಒಳ್ಳೇದಕ್ಕೆ. ನೀನು ತುಂಬಾ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಇದ್ರ ಹಿಂದೆ ಯಾರಿದಾರೋ ಖಂಡಿತ 100% ನಾನು ಅವ್ರನ್ನ ಹುಡುಕ್ತೀನಿ. ಸರಿ ಮಂತ್ರ, ನಂಗೆ ಸೈಟ್ ವಿಸಿಟ್ ಇದೆ. ಅದನ್ನು ಮುಗಿಸ್ಕೊಂಡು ಬ್ಯಾಂಕ್ ಹೋಗಿ ದುಡ್ಡು ಡ್ರಾ ಮಾಡಿಕೊಂಡು ನಿಂಗೆ ಆಫೀಸಲ್ಲಿ ಕೊಟ್ಟೋಗಿರ್ತೀನಿ. ನೆನ್ನೆ ಥರ ಮಿಸ್ ಮಾಡಲ್ಲ ತಾನೆ? ಲ್ಯಾಂಡ್ ಕೈ ತಪ್ಪು ಹೋದ್ರೆ ಮತ್ತೆ ಈ ಚಾನ್ಸ್ ಸಿಗಲ್ಲ. ಖಂಡಿತ ಮಿಸ್ ಆಗಲ್ಲ. ನೀನಿವತ್ತು 50 ಲಕ್ಷ ಕೊಟ್ಟು ಅಗ್ರಿಮೆಂಟ್ನ ಕರೆಕ್ಟಾಗಿ ಮಾಡಿಸ್ಕೊಂಬ. ಎಷ್ಟು ಗಂಟೆಗೆ ಬ್ಯಾಂಕ್ ಹೋಗ್ತೀರಾ? 11 o'clock. ಸರಿ. ಸರಿ. ಬೇಬಿ, ಏನ್ ಮಾಡ್ತಾ ಇದೀಯ ನೀನು? ತುಂಬಾ ಬೋರ್ ಆಗ್ತಾ ಇತ್ತು, ಅದಕ್ಕೆ ಗೇಮ್ ಮಾಡ್ತಾ ಇದ್ದೀನಿ. ಏನ್ ಬೇಬಿ ನೀನು ಚಿಕ್ಕ ಮಕ್ಳು ತರ ಗೇಮ್ ಆಡ್ಕೊಂಡ್ ಕೂತಿದ್ಯಾ? ಮಂತ್ರಕ್ ಫೋನ್ ಮಾಡ್ದ್ಯಾ? ಮಾಡಿದಲ್ವ ಬೇಬಿ?
ಪದೇ ಪದೇ ಮಾಡ್ತಾ ಇರ್ಬೇಕು. ಇದು ದುಡ್ಡಿನ ವಿಚಾರ, ಹುಷಾರಾಗಿರ್ಬೇಕು. ಮಾಡು. ಮಾಡ್ತೀನಿ. ಹಲೋ. ಏನ್ ಮೇಡಮ್, ದುಡ್ಡು ಕೊಡ್ತೀನಿ ಅಂದ್ರಿ, ಅದ್ರ ಬಗ್ಗೆ ಸೌಂಡೇ ಇಲ್ಲ. ಯಾವಾಗ ಕೊಡ್ತೀರಾ ಮೇಡಮ್? ನನ್ನ ಕೈಗೆ ದುಡ್ಡು ಬರ್ತಿದೆ. ನಾನು ಹೇಳ್ದಾಗೆ 12:30 ತಂದು ಕೊಡ್ತೀನಿ. ಎಲ್ಲಿಗೆ ಬರಬೇಕು ಅಂತ ಹೇಳ್ತೀನಿ. ಅಲ್ಲಿಗೆ ಬಂದ್ಮೇಲೆ ದುಡ್ಡು ಕೊಟ್ಟು ವಿಡಿಯೋನ ತಗೊಂಡು ಹೋಗ್ತೀನಿ. ನೋಡೋಣ ಮೇಡಮ್, ಈ ಸಲನಾದ್ರೂ ದುಡ್ಡು ತಂದು ಕೊಡ್ತೀರಾ ಇಲ್ಲ ಅಂತ. ನೋಡು, ನನ್ನನ್ನು ಅರ್ಥ ಮಾಡ್ಕೊ. ಕಷ್ಟ ಬಿದ್ದು ದುಡ್ಡನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಒರಿಜಿನಲ್ ವಿಡಿಯೋ ಕೊಟ್ಮೇಲೆ ಇನ್ನೊಂದು ಡ್ಯೂಪ್ಲಿಕೇಟ್ ಇದೆ ಅಂತೇನಾದ್ರೂ ಹೇಳಿ ಟಾರ್ಚರ್ ಕೊಟ್ಟೆ ಅಂತ ಇಟ್ಕೋ. ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಿಮ್ಗೆ ಅವತ್ತೇ ಹೇಳಿದ್ನಲ್ಲ ಮೇಡಮ್, ನನ್ನ ಹತ್ರ ಇರೋದು ಒಂದೇ ಒರಿಜಿನಲ್ ಕಾಪಿ ಅಂತ. ನೀವು ದುಡ್ಡು ಕೊಟ್ಟು ತಗೊಂಡೋಗಿ ಅಷ್ಟೇ. ಮತ್ತೆ ನಾನು ನಿಮ್ಮನ್ನ ಲೈಫಲ್ಲಿ ಮೀಟು ಮಾಡಲ್ಲ, ಫೋನು ಮಾಡಲ್ಲ. ದುಡ್ಡು ನಮ್ಮದು, ವಿಡಿಯೋ ನಿಮ್ಮದು ಅಷ್ಟೇ ಮೇಡಮ್. ಅಲ್ಲ ಮೇಡಮ್, ನೀವು ಕೊಡ್ತಿರೋದು ಕಮ್ಮಿ ಅಮೌಂಟಾ ಮೇಡಮ್? ನನ್ನ ಲೈಫ್